ಅವನ್ ಕೊಡ್ತಾನೆ ರೀ. ಸಿದ್ದರಾಮಯ್ಯ ಏನ್ ಮಾಡ್ದ, ಜನಗಳು ಅದು ಇದು ತೋರಿಸ್ಬಿಟ್ಟು ಮಾಡ್ಬಿಟ್ಟ. ಇವಾಗೆಲ್ಲ ಮಣ್ಣು ಮುಕ್ಕಬೇಕು, ಕರ್ನಾಟಕದಲ್ಲಿ ಮಣ್ಣು ಮುಕ್ಕಬೇಕು. ಅಭಿವೃದ್ಧಿ ಜೀರೋ, ಅವ್ರ ಅಭಿವೃದ್ಧಿ ಆಗ್ತಾ ಇದಾರೆ. ಇಬ್ರು ಸೇರ್ಕೊಬಿಟ್ಟವ್ರೆ, ಅಕ್ಕ ಬುಕ್ರು ಇಬ್ರು ಸೇರ್ಕೊಬಿಟ್ಟು ಜನಗಳಿಗೆ ಮೋಸ ಮಾಡ್ತಾವ್ರೆ. ಈ ಬಡಪಾಯಿಗಳ ಮೇಲೆ ನಿಮಗೆ ಅಷ್ಟನ ಕರುಣೆ ಮಮತೆ ಏನು ಆಯ್ತಾ? ಯಾಕೆ ಅವರು ಹೊಟ್ಟೆ ಮೇಲೆ ಕಲ್ಲು ಹಾಕ್ತೀರಾ? ಯಾಕೆ ಕೊಡ್ತೀರಾ? ಇಂದಿರಾ ಗಾಂಧಿ ಕಾಲಕ್ಕೆ ಹಳೆ ಗನ್ಗಳು ಇಟ್ಕೊಂಡಿದ್ರೆ ಎಷ್ಟೋ ಮಿಲಿಟರಿ ವಾರಕ್ಕೆ ಹೋದ್ಮೇಲೆ ಊಟ ಇಲ್ದ್ರೆ ಸತ್ತೋಗವ್ರೆ. ಆ ಕಾಲ ಅಲ್ಲ, ಇದು ಚೇಂಜ್ ಆಗಿದೆ. ಫ್ರೀಯಾಗಿ ವ್ಯಾಕ್ಸಿನೇಷನ್ ಕೊಟ್ಟು ಜನನ ಕಾಪಾಡಿದ್ರು. ವ್ಯಾಕ್ಸಿನೇಷನ್ ಅದನ್ನೆಲ್ಲ ಮರ್ತು ಎಲ್ಲ ಮರ್ತು 2,000ಕ್ಕೆ 1,000ಕ್ಕೆ ಓಟ್ ಹಾಕ್ಬಿಟ್ಟು ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸರ್ಕಾರ ಈ ಫ್ರೀಯಾಗಿ ಕೊಡ್ತಾ ಇದೆಯಲ್ಲ ಸೌಲಭ್ಯಗಳು, ಅದೆಲ್ಲ ಬರ್ತಾ ಇದೆಯಾ ಟೈಮ್ಗೆ? ಇಲ್ಲ, ಬರ್ತಾ ಇಲ್ಲ ಕಣಪ್ಪ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? 2,000 ಫಸ್ಟ್ ಒಂದ್ಸಲ ಬಂತು ಪೋಸ್ಟ್ ಆಫೀಸಿಗೆ, ತಿರ್ಗಾ ಮಂದೇ ಇಲ್ಲ. இவங்க கர்நாடகா ஃபுல்லாக எங்கே ஒன்றா போகலாம் லேடிஸ் அப்படின்னு கொடுக்கும்போது அது கவர்மெண்ட்டுக்கு அதிகமான நஷ்டம் வரும். ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈ ಗ್ಯಾರಂಟಿ ಯಾರ್ದು ಸರ್? ಅದು ನಮ್ಮದು. ಈ ಟ್ಯಾಕ್ಸು ನಿಮ್ಮ ಮನೆ ಮೇಲೆ, ನಿಮ್ಮ ಬಟ್ಟೆ ಮೇಲೆ ನಮ್ದು ಹಾಕಿರೋ ಟ್ಯಾಕ್ಸ್ ತಗೊಂಡೋಗಲ್ಲ ಹಾಕೋದು. ನಮ್ಮದೇ ದುಡ್ಡು ಈ ಜೋಬಿನ ತಗೊಂಡೋಗಿ ಹೆಣ್ಮಕ್ಳು ಕೊಡೋದು. ಸರಿ ಆಯ್ತು, ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ದುಡ್ಡು ನಮಗೆ ವಾಪಸ್ ಬಂದರೆ ಸಂತೋಷ, ಆದರೆ ಅಭಿವೃದ್ಧಿ ಆಗುತ್ತಾ ಅಂತ? ಇಲ್ಲ, ಅಭಿವೃದ್ಧಿ ಜೀರೋ, ಅವ್ರ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಮಾಡ್ಕೊಂತಿದ್ದಾರೆ ಸರ್. ನಮ್ಮ ಪತ್ರಕರ್ತರ ಹತ್ರ ನಾವು ಯಾವುದೇ ರೀತಿ ಇಂಟ್ರ್ಯಾಕ್ಟ್ ಮಾಡಬೇಕು. ಪತ್ರಕರ್ತರಿಂದ ಇವತ್ತು ನಮ್ಮ ಏನಿದೆ ನಮ್ಮ ರಾಜ್ಯ ಇವತ್ತು ನೀವೇ ಕಣ್ತರಿಸ್ತಾ ಇರೋದು. ನಿಮ್ಮಿಂದ ನಾಲೆಡ್ಜ್ ಬಿಡ್ತಾ ಇದೆ ಸಾಮಾನ್ಯರಿಗೆ. ಇವಾಗ ಇಬ್ಬರು ಸೇರ್ಕೊಬಿಟ್ಟವ್ರೆ, ಅಕ್ಕ ಬುಕ್ರು ಇಬ್ರು ಸೇರ್ಕೊಬಿಟ್ಟು ಜನಗಳಿಗೆ ಮೋಸ ಮಾಡ್ತಾವ್ರೆ. ಸುಳ್ಳು ಹೇಳೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಯಾವನ್ ಕೊಡ್ತಾನೆ ರೀ? ಮೋಸ ಮೋಸ ಮೋಸ, ಕರ್ನಾಟಕ ಎಲ್ಲಾನು ಮೋಸ. ಸುಮ್ಮನೆ ಸಿದ್ದರಾಮಯ್ಯ ಏನ್ ಮಾಡ್ದ, ಜನಗಳು ಅದು ಇದು ತೋರಿಸ್ಬಿಟ್ಟು ಮಾಡ್ಬಿಟ್ಟ. ಸುಳ್ಳು ಹೇಳಿ ಜನಗಳಿಗೆ ಟೋಪಿ ಹಾಕಿ ಈ ಕಾರ್ಯಕ್ರಮ ಘೋಷಣೆ ಮಾಡಿರೋದಲ್ವಾ? ನಮ್ಮ ಕನ್ನಡದವರು ಎಲ್ಲಾ ದೇಶದವರು ಬರೋರು, ಅರ್ಥ ಆಯ್ತಾ? ಎಲ್ಲಾ ದೇಶದವರು ಬರೋರು ಕರ್ನಾಟಕ 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 ಅಂತ. ಇವಾಗೆಲ್ಲ ಮಣ್ಣು ಮುಕ್ಕಬೇಕು, ಕರ್ನಾಟಕದಲ್ಲಿ ಮಣ್ಣು ಮುಕ್ಕಬೇಕು. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗೆ ಆರುಂಟೋಯ್ತದೆ ಕಡೆ. ಮತ್ತೆ ಇನ್ನೇನ್ ಮಾಡೋಣಪ್ಪ? ಒಂದು ನಯಾ ಪೈಸಕ್ಕೆ ಎಲ್ಲೋದ್ರೂ ಕೆಲಸನೂ ಆಗಲ್ಲ. ಪ್ರಾಣ ಹೋಗ್ತೈತೆ ಅಂದ್ರೆ ನಮ್ಗೆ ಯಾಕೆ ಅಂತಾರೆ ಜನ, ಕೈ ಹಿಡಿಯೋರಿಲ್ಲ. ರೇಸ್ಗೋಸ್ಕರ ಹೋಗಿ ಕುಂತಿರ್ತಾನೆ ನನ್ನ ಮಗ. ಬಡವರು ಬಗ್ಗರು ನಮ್ಮಂಥವ್ರು ಆಯ್ಕೊಂಡು ಬೇಕಾದ್ರೆ ತಿಂತೀನಿ, ಕೇಳಿದ್ರೆ ವಯಸ್ಸಾದ ಮುದುಕಿ ಅಂತ ಒಂಚೂರು ಸಹಾಯ ಮಾಡ್ತಾರೆ. ಆಯ್ತು, ಆಮೇಲೆ ನಮ್ಮ ಕನ್ನಡದವರು ಮಣ್ಣು ಮುಕ್ಕಿಸ್ತಾವ್ರೆ. ಇವಾಗ ಮಣ್ಣು ಅಪ್ಲೈ ಮಾಡಿದ್ರೆ ನೀವು? ಎಲ್ಲ ಮಾಡಾಯ್ತು. ಇನ್ನೇನು ಮಾಡೋಣ? ಅಕ್ಕಿದ ಕಾಸು ಬರ್ತಾ ಇದೆಯಾ? ಅವನು ಕೊಡ್ತೀನಿ ಬಾನು. ಯಾಕಂದ್ರೆ ನಾನು ಮಾಡಲಿಲ್ಲ ಅಂದರೆ ತೂ ಅಂತ ಹೋಗ್ಬಿಡು. ನಿಮ್ಮ ಎದುರಿಗೆ ನೋಡ್ತೀನಿ, ನಾನು ಹೊಡೆದ್ಬಿಟ್ಟು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ. ನಾನು ಮೋಸ ಮಾಡೋನೆ ಅಂತ ಹೋಗ್ತೀನಿ. ಪ್ರಪಂಚದಲ್ಲಿ ಏನು ಮಾಡ್ತಾನೆ? ₹1 ತೋರಿಸ್ಲಿ. ಏನಮ್ಮ ₹1 ತೋರಿಸ್ಲಿ, ಅಷ್ಟವ್ರಿಗೆ ಕೈ ಹಿಡಿದು ಸಾಕು. ಸುಮ್ಮನೆ ನಮ್ಮಂಥವ್ರಿಗೆ ಎಲ್ಲ ಮಾಡ್ತಾರೆ. ನೋಡಿ ಕುಂತವ್ರೆ, ಅಲ್ಲಿ ನೋಡೋಕೆ ಕುಂತವ್ರೆ. ಒಬ್ಬರಿಗೆ ನಾನು ದುಡ್ಡು ಬಂದೈತೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾವು ಸಂಪಾದನೆ ಮಾಡೋಂಥ ದುಡ್ಡೇ ನಮ್ಮ ಹತ್ರ ಇರೋದಲ್ಲ. ಈ ದುಡ್ಡು ಕೊಟ್ಟಿದ್ದು ಯಾವ ಮೂಲೆಯಲ್ಲಿ ನಾವು ಇಟ್ಕೊಂಡು ಅದೆಲ್ಲ ಲಾಭ ಪಡೆಯೋಕ್ಕಾಗ್ತದಾ? ಯಾಕೆ ಈ ಜನಗಳಿಗೆಲ್ಲ ಈ ಆಶ್ವಾಸನೆ ಕೊಡ್ತಾರೆ ಇವರು? ಏನಕ್ಕೋಸ್ಕರ ಆಶ್ವಾಸನೆ ಕೊಡ್ತಾ ಇದ್ದಾರೆ ನೀವು? ಹೇಳ್ರಪ್ಪ. ಗೋಸ್ಕರ ಅಕ್ಕಿ ಕೊಡ್ತಾರೆ, ಬೆಳೆ ಕೊಡ್ತಾರೆ. ಅವ್ರನ್ನ ಅಭಿವೃದ್ಧಿ ಮಾಡೋಕ್ಕೆ ಬಿಡಲ್ಲ, ಲೋನ್ಗಳು ಕೊಡಲ್ಲ, ಅವ್ರನ್ನ ಇಂಪ್ರೂವ್ ಮಾಡೋಕ್ಕೆ ಬಿಡಲ್ಲ. ಸ್ಲಮ್ಗಳು ಹಂಗೆ ಇದೆ. ಇವಾಗ್ಲೂ ಎಜುಕೇಷನ್ ಕೊಡಲಿ ಸಾಕು. ಇವಾಗ ಏನು ಕೊಡ್ತಾರ ಅಕ್ಕಿ, ಅದು ಅವಶ್ಯಕತೆ ಇಲ್ಲ. ರೈತನಿಗೆ ಬೋರ್ ಹಾಕ್ಸಕ್ಕೆ ಹೇಳಿ, ನೀರು ಕೊಡಲಿ. ಅರ್ಥ ಆಯ್ತು ಅನ್ಸುತ್ತೆ. 100% ಅಕ್ಕಿ ಸಿಗುತ್ತೆ. ಈಗ ಏನು ಕರೆಂಟ್ ಇದೆಯಲ್ಲ, ಒಬ್ಬನಿಗೆ ನನಗೆ 2,500 3,000 ಬರ್ತಾ ಇದೆ. ನನಗೆ ಬರಬೇಕಾಗಿದೆ ಎಷ್ಟು? 600-700 ರೂಪಾಯಿ. 6 ತಿಂಗಳಿಂದ ಎಷ್ಟು ಬರ್ತಾ ಇತ್ತು? 6 ತಿಂಗಳಿಂದ 700 ರೂಪಾಯಿ ಬರ್ತಿತ್ತು. ಈಗ 3,200 ರೂಪಾಯಿ ಬಂದಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಕುಲುಷಿತ ಆಗ್ಬಿಟ್ಟಿದೆ.
ಅದು ಬಿಟ್ಟಿ ಭಾಗ್ಯಗಳಿಂದ ಅಂತ. ಬಿಟ್ಟಿ ಭಾಗ್ಯಗಳಿಂದಲೇ ಇವತ್ತು ಅವರೇ ಹೆಣ್ಮಕ್ಳು ಹೇಳ್ತಾರೆ ಇವ್ನು ನಾವು ಕೇಳಿದ್ವಾ ಅಂತ ಬಸ್ಗಳಲ್ಲಿ ಮಾತಾಡ್ತಾರೆ ಸರ್. ನಾವು ಕೇಳಿದ್ವಾ ಇವ್ರು ದುಡ್ಡು ಹೊಡೆಯೋಕ್ಕೋಸ್ಕರ ನಮ್ಮನ್ನು ತೋರಿಸ್ಕೊಂಡು ನೋಡಿ ಸರ್, ಯಾರಿಗೂ ರೀಚ್ ಆಗ್ತಾ ಇಲ್ಲ. ಅದ್ಯಾವುದು 2,000 ಹೆಣ್ಮಕ್ಳು ಕೊಡ್ತೀವಿ ಅದು ರೀಚ್ ಆಗ್ತಾ ಇಲ್ಲ, ಯಾವುದು ಫುಲ್ಫಿಲ್ ಆಗಿಲ್ಲ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಎಲ್ಲೋ ಒಂದಷ್ಟು ಜನ ಕೊಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇನಾಗ್ರೇಷನ್ ಮಾಡಿಬಿಟ್ರೆ ಅಲ್ಲ, ಎಲ್ಲ ಫೇಲ್ಯೂರ್ ಆಗ್ಬಿಟ್ಟವ್ರು ಸರ್ ಇವರು. ನಮ್ಮ ಜನಗಳು ದುಡ್ಡು ಜನಗಳಿಗೆ ಅಟ್ಲೀಸ್ಟ್ ಏನೋ ಒಂದು ಅವ್ರಿಗೆ ಅಭಿವೃದ್ಧಿ ಕೆಲಸ. ಈಗ ನೋಡಿ ರಸ್ತೆಗಳು ಸಾರಿಗಳು ಎಲ್ಲ ನಿಂತೋಗ್ಬಿಟ್ಟವೆ, ಎಲ್ಲೂ ಕೆಲಸ ನಡೀತಾ ಇಲ್ಲ. ಮೋದಿ ನೋಡಿ ಸರ್, ಸೈನಿಕರ ಜೊತೆಯಲ್ಲಿ ಹೋಗಿ ಅವ್ರ ಜೊತೆ ಒಳಗೆ ಅವ್ರಿಗೆ ಸಂತಾನ ಹೇಳಿ ಆ ಥರ ಒಬ್ಬ ದೇಶಭಕ್ತ ಹುಟ್ಟಬೇಕು ಸರ್. ಮೋದಿ ಅಂತ ಒಂದಷ್ಟು ಜನ ಹುಟ್ಕೋಬೇಕು ದೇಶದಲ್ಲಿ. ಈಗ ಯುವಕರು ಆ ರೀತಿ ಫಾಲೋ ಮಾಡಬೇಕು, ಆ ಸಿದ್ಧಾಂತ ಬೆಳೆಸ್ಕೋಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.